ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಏನೇನ್ ಆಗ್ತಾ ಇದೆ, ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ವೋಟಿಂಗ್ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಯಾರು ಗೆಲ್ತಾರೆ, ಮತ್ತೆ ಕಲರ್ಸ್ ಕನ್ನಡ ಟೀಮ್ ಆಗಲಿ ಬಿಗ್ ಬಾಸ್ ಟೀಮ್ ಆಗಲಿ ಯಾರನ್ನ ಗೆಲ್ಸ್ಬೇಕಂತ ಆಲೋಚನೆ ಮಾಡ್ತಾ ಇದೆ. ಮತ್ತೆ ಈ ಟಾಪ್ 5 ಅಲ್ಲಿ ಇಲ್ಲ ಟಾಪ್ 6 ಇರ್ತಾರ, ಟಾಪ್ 5 ಇರ್ತಾರ ಅಂತ ಎಲ್ಲ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಕನ್ನಡ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಈ ಸೀಸನ್ ನಲ್ಲಿ ಟಾಪ್ 6 ಇರ್ತಾರೆ, ಟಾಪ್ 5 ಇರಲ್ಲ. ಖಂಡಿತವಾಗ್ಲೂ ಅವರೇ ಮುಂದುವರಿತಾರೆ. ಮಿಡ್ ವೀಕ್ ಅಲ್ಲಿ ಯಾರು ಹೆಲ್ಮೆಟ್ ಆಗಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ ಖಂಡಿತವಾಗ್ಲು. ಮತ್ತೆ ಈ ಟಾಪ್ 6 ಅಲ್ಲಿ ಟ್ರೋಫಿ ಗೆಲ್ಲೋದು ಯಾರು, ಈಗ ಓಟ್ಸ್ ಪ್ರಕಾರ ಅಂತ ಹೋದ್ರೆ ಯಾರು ಗೆಲ್ತಾರೆ ಅಂತ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಟಾಪ್ 6 ಅಲ್ಲಿ ವಿನಯ್, ಕಾರ್ತಿಕ್, ತುಕಾಲಿ, ವರ್ತೂರ್, ಪ್ರತಾಪ್ ಮತ್ತು ಸಂಗೀತ ಅವರು. ಆದ್ರೆ ಇವ್ರು ಓಟ್ಸ್ ಪ್ರಕಾರ ಅಂತ ಬಂದ್ರೆ ಟಿಲ್ ನೋ ಡೌಟ್ ಪ್ರತಾಪ್ ಅವರು ಮೊದಲೇ ಸ್ಥಾನದಲ್ಲಿ ಇರ್ತಾರೆ. ಯಾರಿಗೂ ಅನುಮಾನನೇ ಬೇಡ. ಹೊರಗಡೆ ಕರ್ನಾಟಕದ ಪ್ರೀತಿ ಇರೋದು ಕೂಡ ಪ್ರತಾಪ್ ಅವರಿಗೆ. ಆದ್ರೆ ಕಲರ್ಸ್ ಕನ್ನಡ ಆಗ್ಲಿ ಬಿಗ್ ಬಾಸ್ ಟೀಮ್ ಆಗ್ಲಿ ಪ್ರತಾಪ್ ಅವ್ರನ್ನ ಗೆಲ್ಲಿಸ್ತಾರ? ಖಂಡಿತವಾಗ್ಲೂ ಎಲ್ಲ ಒಂದ್ ಕಡೆ ಮಾಹಿತಿ ಸಿಗ್ತಾ ಇದೆ, ಆಗಲ್ಲ ಅಂತ ಕಾದು ನೋಡ್ಬೇಕಾಗಿದೆ. ಮತ್ತು ಆದ್ರೆ ಬಿಗ್ ಬಾಸ್ ಟೀಮ್ ಅಲ್ಲಿ ಈಗ ವೋಟಿಂಗ್ ರಿಸಲ್ಟ್ ಅಂತ ಬಂದಾಗ ಮೊದಲೇ ಸ್ಥಾನದಲ್ಲಿ ಹೇಳಿದೆ ಪ್ರತಾಪ್. ಅದಾದ್ಮೇಲೆ 2ನೇ ಸ್ಥಾನದಲ್ಲಿ ತುಂಬಾ ಹೈಪ್ ಇದೆ, ಕಾರ್ತಿಕ್ ಅವರು ಕೂಡ ತುಂಬಾ ಓಟ್ಸ್ ಬರ್ತಾ ಇದೆ. ಯಾವಾಗಾದ್ರೆ ಸಂಗೀತ ಅವರು ಪ್ರತಾಪ್ ಸ್ವಲ್ಪ ಕಾರ್ನರ್ ಆದ್ರೂ ಟಾರ್ಗೆಟ್ ಆದ್ರೂ ಆವಾಗಿಂದ ಕಾರ್ತಿಕ್ ಅವರಿಗೆ ತುಂಬಾ ಓಟ್ಸ್ ಬರ್ತಾ ಇದೆ. 2ನೇ ಸ್ಥಾನದಲ್ಲಿ ಕಾರ್ತಿಕ್ ಅವರು ಇದ್ರೆ, ಇನ್ನು 3ನೇ ಸ್ಥಾನದಲ್ಲಿ ಲೇಡಿ ಟೈಗರ್ ಅಂತ ಕರೆಯಲ್ಪಟ್ಟು ಸಂಗೀತ ಅವರು 3ನೇ ಸ್ಥಾನದಲ್ಲಿ ಇದೆ. ಇನ್ನು 4ನೇ ಸ್ಥಾನ ಅಂತ ಬಂದ್ರೆ ಖಂಡಿತವಾಗ್ಲೂ ವರ್ತು ಸಂತೋಷ್ ಅವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಇನ್ನು 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ವಿನಯ್ ಗೌಡ ಇದ್ದಾರೆ. 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತುಕಾಲಿ ಸಂತೋಷ್ ಅವರು ಇದ್ದಾರೆ. ಮತ್ತೆ ಬಿಗ್ ಬಾಸ್ ಟೀಮ್ ಅಂತ ಬಂದಾಗ ಕಲರ್ಸ್ ಕನ್ನಡ ಒಂದು ಹೈಪ್ ಅಂತ ಬಂದಾಗ ಈ ಸೀಸನ್ ನಲ್ಲಿ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಅಂದ್ರೆ ಲೇಡೀಸ್ಗೆ ಪುಷ್ ಮಾಡ್ತಾ ಇದೆ ಅಂತ ಎಲ್ಲರೂ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಹೇಳ್ಬೋದು ಅದೇ ಆಗ್ತಾ ಇದೆ. ಸಂಗೀತ ಅವ್ರನ್ನ ಗೆಲ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ. ಮತ್ತೆ ಓಟ್ಸ್ ಮುಖಾಂತರ ಅಂತ ಬಂದಾಗ ಮಾತ್ರ ಪ್ರತಾಪ್ ಅವರು ಮೊದಲೇ ಸ್ಥಾನದಲ್ಲಿ ಇರ್ತಾರೆ. ಮತ್ತೆ ಈ ರೀತಿ ಆಗ್ತಾ ಇದೆ. ಬಿಗ್ ಬಾಸ್ ಟೀಮ್ ಅಲ್ಲಿ ಮಾತ್ರ ಆಗ್ತಿರೋದು ಪ್ರೆಸೆಂಟ್ ಇದೆ. ಇನ್ನ ರನ್ನರ್ ಅಪ್ ಅಂತ ಬಂದಾಗ ಓಟ್ಸ್ ಪ್ರಕಾರ ಮಾಡಲ್ಲ, ಕೇವಲ ಅವರು ಒಂದು ಡಿಸಿಷನ್ ಒಳ್ಳೆ ತಗೊಂತಾರೆ. ಕಲರ್ಸ್ ಕನ್ನಡನ ಮಾತ್ರ ಈ ಡಿಸಿಷನ್ ಅರ್ಹರ್ ಆಗಿರ್ತಾರೆ. ಅಂದ್ರೆ ಖಂಡಿತ ಓಟ್ಸ್ ಪ್ರಕಾರ ವಿನ್ನಿಂಗ್ ಕೊಡಲ್ಲ. ಅವರು ಯಾರಾದ್ರೂ ವಿನ್ನಿಂಗ್ ಅನೌನ್ಸ್ ಮಾಡ್ತಾರೆ ಅವರೇ ವಿನ್ ಆಗ್ತಾರಂತ. ಆ ರೀತಿ ಆದಾಗ ಈಗ ಒಬ್ರು ಸಮರ್ಥರು ಒಬ್ಬ ಅಸಮರ್ಥರು ಅಂತ ಬರ್ತಾರೆ. ಆ ಟೈಮಲ್ಲಿ ಅಸಮರ್ಥರಿಂದ ಟೀಮ್ ನಿಂದ ಒಬ್ಬ ಸಂಗೀತ ಅವ್ರು ಸೇರ್ಕೊಂಡ್ರೆ ಸಮರ್ಥ ಅವರಿಂದ ವಿನಯ್ ಅವ್ರು ಸೇರ್ಕೊಂತಾರೆ. ಖಂಡಿತವಾಗ್ಲೂ ಇದೇ ರೀತಿ ಆರ್ಡರ್ ಅಲ್ಲಿ ಫಿನಾಲೆ ವಿನ್ ಆಗೋದು ಕೂಡ ಸಂಗೀತ ಅವರು ಅಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇದು ಕರೆಕ್ಟ್ ಆಗಿ ಮಾಹಿತಿ ಅಲ್ಲ, ಬಟ್ ಅವರು ಕೊಡೋ ಬರ್ಸ್ ಪ್ರಕಾರ ಹೊರಗಡೆ ಇರೋ ರೀತಿ ಪ್ರಕಾರ ಪ್ರತಾಪ್ ಅವರು ಬಹಳ ಸಲ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಮತ್ತೆ ಅವ್ರ ಮೇಲೆ ಸ್ವಲ್ಪ ಬಹಳ ಇದೇನೇ ಇದೆ. ಆದ್ರೆ ಓಟ್ಸ್ ಬರ್ಬೋದು, ಬಟ್ ಅಂತ ಕ್ಯಾಂಡಿಡೇಟ್ ನ ಕೆಲಸ ಚೆನ್ನಾಗಿರಲ್ಲ ಅಂತೇಳಿ ಆಲೋಚನೆ ಮಾಡ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ. ಖಂಡಿತವಾಗ್ಲೂ ಈಗ್ಲೇನೆ ಹೇಳ್ಬೋದು ಈ ಬಿಗ್ ಬಾಸ್ ಸೀಸನ್ 10 ಸಂಗೀತ ಗೆಲ್ತಾರ ಅಂತ. ಇನ್ನು ರನ್ನರ್ ಅಪ್ ವಿಷಯಕ್ಕೆ ಬಂದ್ರೆ ರನ್ನರ್ ಅಪ್ ಅಲ್ಲಿ ಖಂಡಿತವಾಗ್ಲೂ ವಿನಯ್ ಗೌಡ ಇರ್ತಾರ ಅಂತ ಮಾಹಿತಿಗಳು ಸಿಗ್ತಾ ಇದೆ. ನೀವು ಒಂದ್ಸಲ ಲಾಸ್ಟ್ ಸೀಸನ್ ಲಾಸ್ಟ್ ಕಿಚ್ಚನ ಪಂಚಾಯತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಿಚ್ಚ ಸಾರು, ನೋಡಿರ್ಬೋದು ನೀವು. ಏನಕ್ಕಂದ್ರೆ ಇಡೀ ಸೀಸನ್ ಅಲ್ಲೇ ಇಬ್ರಿಗೂ ನಾನು ಕಿಚ್ಚನ ಚಪ್ಪಾಳೆ ಕೊಟ್ಟಿಲ್ಲ ಈವರೆಗೂ, ಆದ್ರೆ ಈ ಸಲ ಕೊಡ್ತೀನಿ. ಅದು ಬಂದ್ಬಿಟ್ಟು ಸಂಗೀತ ಅವರಿಗೆ ವಿನಯ್ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುತ್ತೆ ಇಡೀ ಸೀಸನ್ ನಲ್ಲೇ. ಅಂದ್ರೆ ಇಡೀ ಸೀಸನ್ ನಲ್ಲಿ ಯಾವ ರೀತಿ ಚೆನ್ನಾಗಿತ್ತು, ಆಟ ಚೆನ್ನಾಗಿರಲಿಲ್ಲ, ಎಲ್ಲ ನೀವು ಇಬ್ರಿಲ್ಲ ಅಂದ್ರೆ ಇಡೀ ಸೀಸನ್ ಅನ್ಕಂಫರ್ಟಬಲ್ ಆಗ್ತಿತ್ತು, ಚೆನ್ನಾಗಿರ್ತಿರ್ಲಿಲ್ಲ ಅಂತ ಕಿಚ್ಚ ಸಾರ್ ಹೇಳಿ ಅವ್ರಿಗೆ 2 ಕಿಚ್ಚನ ಚಪ್ಪಳ ಕೊಟ್ಟಿದ್ರು. ಆ ರೀತಿಯಾಗಿ ಆಲೋಚನೆ ಮಾಡಿದ್ರೆ ಕೂಡ ಇದ್ರು ಸಂಗೀತ ಅವರು ಮತ್ತೆ ವಿನಯ್ ಗೌಡ ಅವರಿಗೆ ಈ ರನ್ನರ್ ಮತ್ತೆ ವಿನ್ನರ್ ಸಿಗಬಹುದು ಅಂತ ಮಾಹಿತಿ ಸಿಗ್ತಾ ಇದೆ. ಬಟ್ ಓಟ್ ಪ್ರಕಾರ ಅಂತ ಮಾತ್ರ ನೋ ಡೌಟ್ ಪ್ರತಾಪ್ ಅವರಿಗೆ ತುಂಬಾನೇ ಓಟ್ಸ್ ಬರ್ತಾ ಇದೆ. ಮೊದಲನೇ ತಿಳಿಸ್ಕೊಟ್ಟೆ ವೋಟಿಂಗ್ ಲಿಸ್ಟ್ ಅಂತ ಬಂದಾಗ ಪ್ರತಾಪ್ ಅವರು ಮೊದಲೇ ಸ್ಥಾನದಲ್ಲಿದ್ದಾರೆ. ಕಾರ್ತಿಕ್ ಅವರು ಬಂದ್ಬಿಟ್ಟು 2ನೇ ಸ್ಥಾನ, 3ನೇ ಸ್ಥಾನ ಸಂಗೀತ ಅವರಿಗೆ, 4ನೇ ಸ್ಥಾನ ವರ್ತೂರ್ ಸಂತೋಷ್ ಅವರಿಗೆ, 5ನೇ ಸ್ಥಾನ ವಿನಯ್ ಗೌಡ ಅವರಿಗೆ, ಕೊನೆಯದಾಗಿ ತುಕಾಲಿ ಅವರಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಇಲ್ಲ. ಖಂಡಿತವಾಗ್ಲೂ 6 ಜನನು ಆ ಸ್ಟೇಜ್ ಅಲ್ಲಿ ಇರ್ತಾರೆ. ಒಬ್ಬೊಬ್ಬರಾಗಿ ಫಿನಾಲೆಯಲ್ಲಿ ಕಳಿಸ್ತಾರೆ. ನೀವು ನೋಡಿರ್ಬೋದು ತೆಲುಗು ಬಿಗ್ ಬಾಸ್ ಸೀಸನ್ 7 ನಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಆದ ಕಾರಣ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿ ಅದೇ ದಿನ ಒಬ್ಬೊಬ್ಬರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಇದು ಅನ್ಸಿದ್ದು ಪ್ರೆಸೆಂಟ್ ಆಗಿ ನಡೀತಾ ಇದೆ. ಇನ್ನು ಕಳೆದ ಎಪಿಸೋಡ್ ನೋಡಿದಾಗ ಮತ್ತೆ ಅದೇ ಕಾರ್ತಿಕ್ ಅವರ ಸಂಗೀತ ವಾರ ನಡೀತಾ ಇದೆ, ಅವ್ರವ್ರು ಕಿತ್ತಾಡ್ತಾ ಇದ್ದಾರೆ. ಬಟ್ ಒಂದು ಮೆಸೇಜ್ ಮಾತ್ರ ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ಪ್ರತಾಪ್ ಅವರು ತುಂಬಾ ಆನೆಸ್ಟ್ ಆಗಿ ತಿರುಗಿ ಬಿದ್ದಿದ್ದಾರೆ ವಿನಯ್ ಗೌಡ ಅವ್ರ ಮೇಲೆ. ಇದೇ ರೀತಿಯಾಗಿ ಅವರು ಕಳೆದ ಸೀಸನ್ ಎಲ್ಲ ಆಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಈಗ ಆಟ ಆಡ್ತಾ ಇದ್ರೆ ಅದೆಲ್ಲೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಕೊನೆಯದಾಗಿ ಹೇಳ್ಬೇಕಾದ್ರೆ ಪ್ರತಾಪ್ ಅವರಿಗೆ ವಿನ್ನಿಂಗ್ ಅಂತೂ ಕೊಡೋದಿಲ್ಲ. ಸಂಗೀತ ಅವರಿಗೆ ಇಲ್ಲ ವಿನಯ್ ಗೌಡ ಅವರಿಗೆ ಈ ಸೀಸನ್ ಬಿಗ್ ಬಾಸ್ ಸೀಸನ್ 10 ನಲ್ಲಿ ವಿನ್ನಿಂಗ್ ಸಿಗಬಹುದಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನಿಮ್ಗೆ ಯಾರು ಬಿಗ್ ಬಾಸ್ ಸೀಸನ್ 10 ಗೆಲ್ಬೇಕಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.